ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮತ್ತು ಲಾಸ್ಟಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಂತೂ ನಾ ವಿಡಿಯೋ ಲಾಗ್ ಮಾಡ್ಲಿಕ್ಕತ್ತೀನಿ. ಏನಂದ್ರೆ ಫ್ಯಾಮಿಲಿ ಕೂಡ ಇವತ್ತು ಮೀನಾ ಇಡಕ್ ಬಂದಿದ್ದೈತ್ರಿ. ಅನ್ನ ಊರ್ಲಿಂದ ಬಂದಿದ್ದೈತಲ್ಲ, ಹಂಗಂತೇಳಿ ಮೀನಾ ಇಡ್ಲಿಕ್ಕೆ ಬಂದಿದ್ದೈತಿ. ಎಲ್ಲಾರು ಅಂದ್ರೆ ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ತೀರಿ. ಹುಡುಗರ್ಗಂತೂ ಸಣ್ಣ ಹುಡುಗರ್ಗಂತೂ ಯಾರಿಗೂ ಕರ್ಕೊಂಡ್ ಬಂದಿಲ್ಲ ರೀ, ನಾವ್ ಇಷ್ಟ ಬಂದಿದ್ದೈತಿ. ಯಾಕಂದ್ರೆ ಅನ್ನ ಊರ್ಲಿಂದ ಬಂದವರೆಲ್ಲ ಮೀನಾ ಇಡಕ್ ಹೋಗ್ತಿದ್ರಿ, ಅನ್ನ ಕರ್ಕೊಂಡು ಹೋಗ್ತಿದ್ರು. ಹಂಗಂತೇಳಿ ಭಾಳ ಅಂದ್ರೆ ಭಾಳ ವರ್ಷ ಆಯ್ತು ಅನ್ನ ನಾನು ಮತ್ತು ಎಲ್ಲ ಫ್ಯಾಮಿಲಿ ಕೂಡ ಬಂದಿದ್ದೈತ್ರಿ. ಇಲ್ಲಿ ನೋಡ್ರಿ ಮೀನಾ ಹಿಡಿಯಕ್ಕ. ನೋಡ್ರಿ ಇದು ನೋಡಕತ್ತಿದಲ್ಲ, ಇದು ಒಂದು ನೀರು ಹೋಗ್ತೈತಲ್ಲ ಹೊಳೆ ರೀ. ನಿನ್ನಂತೂ ಮಳೆ ಭಾಳ ಬಂದಿತ್ರಿ ಹುಬ್ಳ್ಯಾಗಂತೂ, ಹಂಗಂತೇಳಿ ಇಲ್ಲಿ ಬಂದಿದ್ದೈತಿ. ಇದಂತೂ ಎಬ್ಸುರ್ರಿ, ಇದಂತೂ ಹುಬ್ಳಿ ಅಲ್ಲ ಎಬ್ಸುರ್ರಿ. ಇದು ಹೊಳೆ ರೀ, ನೀರ್ ಹೋಗ್ತೈತಲ್ರಿ ಅದ್ರದ್ರಿ. ನಿನ್ನೆ ಮಳೆ ಬಂದೈತೆ ಅಂತೇಳಿ ನೀರಂತೂ ಭಾಳ ಜೋರ್ ಐತ್ರಿ. ನೋಡ್ರಿ ನೋಡ್ರಿ ಎಷ್ಟು ಜೋರ್ ಐತಿ ನೋಡ್ರಿ ನೀರು. ಅದಕ್ಕೆ ನಾವು ಹುಡುಗರು ಸಣ್ಣ ಹುಡುಗರು ಕರ್ಕೊಂಡ್ ಬಂದಿಲ್ಲ ರೀ. ಅಮ್ಮ ಮಗಳು ಸಣ್ಣ ಮಗಳಿಗೆ ಇಷ್ಟ ಕರ್ಕೊಂಡ್ ಬಂದಿದ್ದೈತಿ. ನಾವ್ ಮನ್ಯಾಗಿಂದ ಭಾಂಡೆ ಸಾಮಾನೆಲ್ಲ ತಗೊಂಡ್ ಬಂದಿದ್ದೈತ್ರಿ. ಅಂದ್ರೆ ಅಡಿಗೆ ಮಾಡ್ಕೊಂಡ್ ಇಲ್ಲೇ ತಿನ್ನಾಕ ಅಂತೇಳಿ ಹುಡುಗರಂತೂ ಕರ್ಸಕತ್ತಿದ್ರು, ನಾನು ಬರ್ತೀನಿ ಅಂತೇಳಿ. ಯಾಕಂದ್ರೆ ಇಲ್ಲಿ ಹೆಂಗೈತೆ ಅಂತೇಳಿ ಗೊತ್ತಿಲ್ಲ, ಭಾಳ ವರ್ಷ ಆಯ್ತ್ರಿ ಇಲ್ಲಿ ಬಂದು. ಹಂಗಂತೇಳಿ ಹುಡುಗರ್ಗೆ ಯಾರಿಗೂ ಕರ್ಕೊಂಡ್ ಬಂದಿಲ್ಲ. ಸೌಂಡ್ ಅಂತೂ ನೋಡ್ರಿ ಎಷ್ಟು ಬರಾಕತ್ತೈತಿ, ನೀರಿಂದು ಭಾಳ ಅಂದ್ರೆ ಭಾಳ ಸೌಂಡ್ ಬರಾಕತ್ತೈತಿ. ಮತ್ತೆ ಇವಾಗ ಮೀನಾ ಹಿಡಿದ್ಮ್ಯಾಗ ಯಾರೆಷ್ಟು ಮೀನಾ ಹಿಡಿತಾರ ಅಂತೇಳಿ ನೋಡ್ಬೇಕ್ರಿ. ಅನ್ನ ಗಲ್ಲು ಗಿಲ್ಲೆಲ್ಲ ತಗೊಂಡ್ ಬಂದಾರ, ಅಂದ್ರೆ ಗಾಳ ಅಂತಾರಲ್ಲ ಅದು ರೀ. ಮೀನಗ್ ಹಾಕ್ತಿವಲ್ಲ ಗಾಳ, ಅದನ್ನು ತಗೊಂಡ್ ಬಂದಿದ್ದೈತಿ. ದೀಕ್ಷಿತ್ ಅವ್ರಪ್ಪ ಮತ್ತು ಮಾಮ ಇನ್ನ ಬಂದಿಲ್ಲ ರೀ. ಅವ್ರ ನೀರ್ ತುಂಬ್ಕೊಂಡ್ ಬರಾಕ್ ಹೋಗ್ಯಾರ. ಅಂದ್ರೆ ಹುಬ್ಳ್ಯಾಗಿಂದ ನೀರ್ ತಗೊಂಡ್ ಬರ್ತಾರ್ರಿ. ನೀರಿನ ಕ್ಯಾನ್ ಬರ್ತೈತಲ್ಲ ಅದ್ ತಗೊಂಡ್ ಬರ್ತೀನಿ ಅಂತೇಳಿ ಹೋಗ್ಯಾರ್ರಿ. ಈಗ ಬಂದ ಮ್ಯಾಗ ಅಡಿಗೆ ಎಲ್ಲ ಮಾಡ್ಕೊಂತೀವ್ರಿ. ನಾವು ಅಡಿಗೆ ಎಲ್ಲ ಮಾಡ್ಕೊಂಡ್ ಆಮ್ಯಾಗ ಚಿಕನ್ ಅಂತೂ ತಗೊಂಡ್ ಬಂದಿದ್ದೈತ್ರಿ. ಚಿಕನ್ ಬಿರಿಯಾನಿ ಏನೋ ಮಾಡ್ಕೋಬೇಕಂತೇಳಿ ಅನ್ಕೊಂಡಿದ್ದೈತಿ. ಇನ್ನ ಫಿಕ್ಸ್ ಆಗಿಲ್ರಿ ಏನ್ ಚಿಕನ್ ಬಿರಿಯಾನಿನೋ ಕಬಾಬೋ ಏನಂತೇಳಿ. ಈಗ ಮಾಮ ಬಂದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಮಾಮನ ಮಾಡ್ತಾರ್ರಿ ಅಡಿಗೆ, ಅಂತೂ ನಮ್ಮ ಮಾಮಾರ್ ಮಾಡ್ತಾರ್ರಿ. ಫ್ರೆಂಡ್ಸ್, ನೀವು ನೋಡ್ರಿ ವಿಡಿಯೋ ಎಂಜಾಯ್ ಮಾಡ್ರಿ, ನಾವು ಎಂಜಾಯ್ ಮಾಡ್ರಿ. ನಾವು ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತೇವೆ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಹಂಗಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗಂತೂ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇರ್ಲಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಬರ್ರಿ ಮತ್ತೆ ಎಷ್ಟು ಮೀನಾಗಿ ಸಿಗ್ತಾವೆ ಎಷ್ಟಿಲ್ಲ ಅಂತೇಳಿ ನೋಡೋ ವಿಡಿಯೋನ. ಅನ್ನ ಅಂತೂ ನೋಡಾಕತ್ತಾರ್ರಿ ಮೀನಾ ಯಾಕಡೆ ಇದಾವ ಅಂತೇಳಿ. ಅವ್ರಿಗಂತೂ ಮೊದಲಿಂದ ರೂಢಿ ಐತಲ್ರಿ ಮೀನಾ ಹಿಡಿಯೋದ, ಅವ್ರಿಗೆ ಗೊತ್ತಿರ್ತೈತಿ. ನೋಡ್ರಿ ಈ ಕಡೆ ಅಂತೂ ಮೀನಾ ಇಲ್ಲ ಅಂತೇಳಿ ಅಂದ್ರಿ. ಇನ್ನು ಸ್ವಲ್ಪ ಮುಂದೆ ಹೋದ್ರಿ ಅಣ್ಣ. ನಮ್ಮ ಮನೆಯವ್ರು ಮತ್ತು ಮಾಮ ಅಂತೂ ನೀರು ತೊಗೊಂಡು ಬಂದಿರಿ. ನೀರಿನ ಕ್ಯಾನ್ ತೊಗೊಂಡು ಬಂದ್ರೆ ಚಿತ್ರ ಅಂತೂ ಕೆಳಗಡೆ ಬಿಡ ಅಂತೇಳಿ ಅಳಾಕತ್ತಿದ್ಲ್ರಿ. ಇಲ್ಲಿ ನೋಡ್ರಿ ಅವ್ರಿಗಂತೂ ಹಸು ಹಾಕತ್ತಿತ್ತು. ಹಂಗಂತೇಳಿ ನಾಷ್ಟ ತೊಗೊಂಡು ಬಂದೀನಿ ಅಂತೇಳಿ ಅಂದ್ರೆ ಕೆಳಗಡೆ ಬಿಡ ಅಂತೇಳಿ ಚಿತ್ರ ಅನ್ನಕತ್ತಲ್ರಿ. ಮಾಮ ಅಂತೂ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ನೋಡ್ರಿ ಕಲ್ಲು ತೊಗೊಂಡು ಬಂದ್ರಿ ಅವರು. ಕಲ್ಲು ಬೇಕಲ್ಲ. ಇದಂತೂ ಹೊಲ ರೀ, ಬೇರೊಬ್ರದ್ದು ಹೊಲ ರೀ. ಚಲೋ ಇತ್ತಂತೇಳಿ ಪ್ಲೇಸ್ ನಾವು ಕುಂತಿದ್ದೈತ್ರಿ. ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಅಂತೂ ಕಲ್ಲು ಸಿಕ್ಕವ್ರಿ. ದೊಡ್ಡ ದೊಡ್ಡ ಇದ್ವು, ಅವಂತೂ ಎತ್ತಕ್ಕೆ ಬರೋದಿಲ್ಲ ಅಂಥೇಳಿ ತೊಗೊಂಡು ಬಂದಿರಿ ಮಾಮಾರ. ಕಟ್ಗಿನೂ ಆರಿಸ್ಕೊಂಬಂದಿವ್ರಿ. ಹುಬ್ಳ್ಯಾಗಿಂದಂತೂ ಕಟ್ಗೆ ಅಂತೂ ನಾವು ತೊಗೊಂಡು ಬಂದಿಲ್ಲ ಫ್ರೆಂಡ್ಸ್. ಇಲ್ಲೇ ಬಂದು ಅಕ್ಕ ಆರಿಸಿದ್ರಿ ಕಟ್ಗೆ ಎಲ್ಲ. ನಾನು ಹೋದೆ ರೀ ಹೆಲ್ಪಿಗೆ. ಅವ್ರಿಗಂದ್ರೆ ಗೊತ್ತಾಗ್ತೈತಲ್ಲ ಹಂಗಂಥೇಳಿ. ನಾನಂತೂ ಕಬಾಬ್ ಮಾಡೋಕ್ಕೆ ಹಿಂಗೆ ರೆಡಿ ಆದೆ ರೀ. ನೋಡಿರಿ ಚಿತ್ರ ಅಂತೂ ನೀರಿನ ಬಾಟ್ಲ್ ಕೂಡ ಆಡಾಕತ್ತಾಳ. ನನಗಂತೂ ಕೆಲಸ ಕೊಟ್ಟಿದ್ದು ಒಂದೇ ರೀ, ಕಬಾಬ್ ಮಾಡೋದು. ನೋಡಿರಿ ಅವರಂತೂ ಹೆಲ್ಪ್ ರೀ, ನಮ್ಮ ಮನೆಯವರಂತೂ ಹೆಲ್ಪ್. ಅಂದರೆ ಎಣ್ಣೆ ಹಾಕೋದು, ಒಲೆ ಹಚ್ಚೋದು ಇದೆಲ್ಲ ಹೆಲ್ಪ್. ಇಲ್ಲಿ ನೋಡಿರಿ ನಾನಂತೂ ಮಸಾಲೆ ಅಂತೂ ಮಿಕ್ಸ್ ಮಾಡಾಕತ್ತೀನಿ. ಅಕ್ಕ ಅಂತೂ ನನಗೆ ಹೆಲ್ಪ್ ಮಾಡಾಕತ್ತಾರೆ. ಯಾಕಂದರೆ ಮಸಾಲೆ ಕೈ ಇರ್ತೈತಲ್ಲ ಹಂಗಂತೇಳಿ. ಅಕ್ಕ ಅಂತೂ ಬಾಜುಗೆ ಕುಂತಾರೆ. ಬಾಜುಗೆ ಕುಂತು ಏನೇನು ಬೇಕು ಏನೇನಿಲ್ಲ ಅಂತೇಳಿ ಕೇಳಾಕತ್ತಾರೆ. ನೋಡಿರಿ ಸ್ಟೈಲಾಗಿ ನಮ್ಮ ಮನೆಯವರಂತೂ ಎಣ್ಣೆ ಹಾಕಕತ್ತಾರೆ. ಮಾಮ ಅಂತೂ ಒಲೆ ಹಚ್ಚಿದ್ರಿ. ಈ ಕಡೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಲಿಕ್ಕತ್ತೀವ್ರಿ ನಾವು. ಅನ್ನ ಅಂತೂ ಅಲ್ಲಿ ಮೀನಾ ಹಿಡ್ಕೊಂಡಿದ್ದಾರೆ, ಅವರಂತೂ ಬಂದಿಲ್ಲ. ಅವ್ರಿಗೆ ಮೀನಾ ಇಡೋದಂತೂ ಭಾಳ ಇಷ್ಟ. ಹಂಗಂತೇಳಿ ಅನ್ನ ಅಂತೂ ಬಂದಿಲ್ಲ. ಚಿತ್ರ ಅಂತೂ ಭಾಳ ತಲೆ ತಿನ್ನಾಕತ್ತಿರ್ಲ್ರಿ. ಅಮ್ಮ ಅಂತೂ ಉಪ್ಪು ಹಾಕೋದು ನೋಡ್ರಿ. ಫೋಟೋ ತೆಗ್ದಾಳೆ, ಚಲೋ ಬಂದೈತಲ್ರಿ. ಫೋಟೋ ಹೆಂಗೈತೆ ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ನನ್ನ ಕೆಲಸ ಅಂತೂ ಕಬಾಬ್ ಮಾಡೋದು. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಮಾಮನೂ ಹೆಲ್ಪ್ ಮಾಡಿದ್ರಿ ಒಲೆ ಹಚ್ಚಕ್ಕೆ. ಅವ್ರಿಗಂತೂ ರೂಢಿ ಐತಿ. ಮಾಮ ಅಂತೂ ಕುಷ್ಕ ಮತ್ತು ಶೇರ್ವ ಮಾಡಾಕತ್ತಾರೆ. ಚಿಕನ್ ಶೇರ್ವ ಮಾಡಾಕತ್ತಾರೆ, ಕುಷ್ಕ ಮಾಡಾಕತ್ತಾರೆ. ಮಾಮಂದು ಅದು ಕೆಲಸ ರೀ. ನಮ್ಮ ಮನೆಯವ್ರದಂತೂ ಉಪ್ಪು ಹಾಕೋದು, ಖಾರ ಪುಡಿ ತೊಗೊಂಡು ಬರೋದು. ಇಲ್ಲ ನೋಡ್ರಿ ಅವರು ಉಪ್ಪು ಹಾಕಾಕತ್ತೀನಂತೂ ವಿಡಿಯೋದಾಗ ತೋರಿಸ್ಲಿಕತ್ತಾರೆ. ನೋಡ್ರಿ ಒಲೆ ಅಂತೂ ಹತ್ತಿಲ್ಲ ರೀಪ್ಪ. ನನಗಂತೂ ಅರ್ಧ ತಲೆನೋವು ಆಗಿಬಿಟ್ಟೈತಿ. ಒಲೆ ಅಂತೂ ಹತ್ತಿಲ್ಲ. ಎಲ್ಲರೂ ಕಬಾಬ್ ಜಲ್ದಿ ಮಾಡಿ ಅಂಥೇಳಿ ಅನ್ನಕ್ಕೆ ಹತ್ತು ಬಿಟ್ಟಾರ್ರಿ. ಯಾಕಂದ್ರೆ ಅವ್ರಿಗೂ ಹಸು ಆಗೈತೆ ಅಂಥೇಳಿ. ನೋಡ್ರಿ ಮಾಮ ಅಂತೂ ಅಡುಗೆ ಮಾಡಾಕತ್ತಾರೆ. ಈ ಕಡೆ ನಾನು ಕಬಾಬ್ ಮಾಡಾಕತ್ತೀನಿ ರೀ. ಅದ್ರ ಕೂಡ ಇಲ್ಲಿ ನೋಡ್ರಿ ಇವರಂತೂ ಉಳ್ಳಾಗಡ್ಡೆ ಅಂತೂ ಫ್ರೈ ಮಾಡಾಕತ್ತಾರ್ರಿ. ಹೆಲ್ಪ್ ಮಾಡ್ತಿರ್ತಾರೆ ಅವರಂತೂ. ಭಾಳ ಅಂದ್ರೆ ಭಾಳ ಹೆಲ್ಪಿಂಗ್ ನೇಚರ್ ಐತಿ ನಮ್ಮ ಮನೆಯವ್ರದ್ದಂತೂ. ಇವಾಗಂತೂ ನಾ ಕಬಾಬ್ ಮಾಡಕ್ಕೆ ಅಂತೂ ರೆಡಿ ಇದ್ದೀನಿ ರೀ. ಯಾಕಂದ್ರೆ ಜಲ್ದಿ ಕಬಾಬ್ ಮಾಡಂದ್ರೆ ಅವ್ರು ತಿನ್ನಾಕ್ರಿ. ಅವ್ರಿಗೆ ಬೆಳಗ್ಗೆ ನಾಷ್ಟ ಮಾಡಿದ್ರಿ, ಲೇಟ್ ಆಯ್ತಲ್ಲ
ಕಬಾಬ್ ತಿಂದು ಸ್ವಲ್ಪ ಸಮಾಧಾನವಾಗಿ ಕುಂದಿರ್ಬೇಕಂತೇಳಿ. ಹುಬ್ಳ್ಯಾಗಿಂದ ಬರ್ಬೇಕಂದ್ರೆ ನಾವು ಲೇಟ್ ಆಯ್ತು ರೀ, 3:30 ಆಯ್ತು. ಇಲ್ಲಿ ಬರ್ಬೇಕಂದ್ರೆ ಹಾಫ್ ಆನ್ ಅವರ್ಗೆ ಬಂದಿವ್ರಿ. ಯಾಕಂದ್ರೆ ನಾವು ಗಾಡಿ ಮ್ಯಾಗ ಬಂದ್ವಲ್ಲ, ಅಂದರೆ ಆಟೋದಾಗ ನಾವು ಬಂದಿವ್ರಿ. ಗಾಡಿ ಮ್ಯಾಗ ನಮ್ಮ ಮನೆಯವ್ರು ಮತ್ತು ಮಾಮ ಬಂದ್ರೆ ಅದಕ್ಕೆ ಅಂತೇಳಿ ಜಲ್ದಿ ಬಂದಿವ್ರಿ. ಇವಾಗಂತೂ ಎಣ್ಣೆ ಅಂತೂ ಬಿಸಿ ಆಗೈತೆ, ಅವ್ರಿಗಂತೂ ಹಸು ಹಾಕತೈತೆ. ಮೊದಲು ಕಬಾಬ್ ಹಾಕಂತೇಳಿ ಅಂದ್ರಿ. ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗಿತ್ತು, ಭಾಳ ಬಿಸಿ ಬೇಕಂತೇಳಿ ಅನ್ನಕತ್ತಿದ್ರಿ ನಮ್ಮ ಮನೆಯವ್ರು. ಒಲೆ ಅಂತೂ ನೋಡ್ರಿ ಸರಿಯಾಗಿ ಹತ್ತೇ ಇಲ್ಲ. ಮಾಮಾಗಂತೂ ರೂಢಿ ಐತ್ರಿ ಒಲೆ ಹಚ್ಚಿ. ಇಲ್ಲಿ ನೋಡ್ರಿ ನಾವಂತೂ ಗ್ಯಾಸ್ ಮ್ಯಾಗ ಮಾಡಿ ರೂಢಿ ಐತ್ರಿ. ಮೊದಲು ನಾವು ಸಣ್ಣವ್ರಿದ್ದಾಗ ಒಲೆ ಮ್ಯಾಗ ಅಡುಗೆ ಮಾಡ್ತಿದ್ವಿ. ಇವಾಗಂತೂ ಗ್ಯಾಸ್ ಮ್ಯಾಗ ಮಾಡಿ ರೂಢಿ ರೀ. ನಮ್ಮ ಮನೆಯವ್ರಿಗಂತೂ ಏನು ಗೊತ್ತಾಗೋದಿಲ್ಲ. ಕಟ್ಟಿಗೆ ಹಚ್ಚಾಕತ್ತಾರಿ, ಹಾಕಾಕತ್ತಾರಿ. ತಡಿಪ ಇನ್ನೂ ಒಲೆ ಹತ್ತಿಲ್ಲ ಅಂತೇಳಿ ಅಂದ್ರೂ ಕೇಳಿಲ್ಲ. ನೋಡ್ರಿ ಕ್ಲೈಮೇಟ್ ಅಂತೂ ಸೂಪರ್ ಐತ್ರಿ. ಮೊಬೈಲ್ನಾಗಂತೂ ವಿಡಿಯೋ ಅಂತೂ ಅಮ್ಮು ಮಾಡಾಕತ್ತಲ್ರಿ. ಇಲ್ಲಿ ನೋಡ್ರಿ ಒಲೆ ಅಂತೂ ಹತ್ತಿಲ್ಲ ರೀ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತಿ. ಯಾಕಂದ್ರೆ ಅದು ಹೊಗಿಗೆ ಬಂದು ಅರ್ಧ ತಲೆ ನುಸಾಕತ್ ಬಿಟ್ಟಿತ್ರಿ, ರೂಢಿ ಒಂದಿಲ್ಲಲ್ಲ. ಇಲ್ಲಿ ನೋಡ್ರಿ ಸ್ಟಾರ್ಟ್ ತೊಗೊಂಡು ಗಾಲಿ ಹೊಡಿಯಾಕತ್ತಾರ ನೋಡ್ರಿ ನಮ್ಮ ಮನೆಯವ್ರಂತೂ. ಅದಂತೂ ಒಲೆ ಅಂತೂ ಹತ್ತಿಲ್ಲ ರೀ. ಯಾಕಂದ್ರೆ ಬೆಂಕಿನ ಇಲ್ಲಲ್ಲ, ಹತ್ತಿಲ್ಲಪ್ಪ ಅಂತೇಳಿ ಅನ್ನಕತ್ತೀನಿ. ಒಲೆ ಅಂತೂ ಹತ್ತಿಲ್ಲ. ಇವಾಗ ತೆಗೆದು ಬೇರೆದು ಇದು ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಿ ನಾಯಿಸ್ಕೊಂಡ್ರಿ. ಅಯ್ಯೋ ಸಾಕಾಗ್ಬಿಡ್ತಿದ್ರಿ. ಕಬಾಬ್ ಮಾಡೋಷ್ಟರಲ್ಲಿ ಆಯ್ತು ನನಗೆ ಕೆಮ್ಮು ಬಂದು ಅಡ್ಮಿಟ್ ಒಂದು ಆಗೋದೊಂದು ಬಾಕಿ ಇತ್ತಂತೇಳಿ ಅನ್ಕೊಂಡಿರಿ. ನಾನಂತೂ ನೋಡ್ರಿ ಊದಕತ್ಬಿಟ್ಟೀನಿ. ನನಗಂತೂ ಭಾಳ ನಗು ಬರಕತ್ತೈತ್ರಿ. ಒಂಥರ ಎಂಜಾಯ್ಮೆಂಟ್ ಆಗಿಬಿಟ್ಟೈತ್ರಿ. ಮಾಮನ ಅಡುಗೆ ಅಂತೂ ಸ್ಟಾರ್ಟ್ ಆಯ್ತು ರೀ. ನೋಡ್ರಿ ಫಸ್ಟು ಉಳ್ಳಾಗಡ್ಡೆ ಅಂತೂ ಫ್ರೈ ಮಾಡಿದ್ರಿ, ಆಮ್ಯಾಗ ಟಮಾಟಿ ಹಾಕಿದ್ರು ನೋಡ್ರಿ ಮಾಮಾರಂತ. ದಿನ ಕಬಾಬು ಎಣ್ಣೆನೂ ಕಾದಿಲ್ಲ ಅಂತೇಳಿ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಕವರ್ ತೊಗೊಂಡು ಬಂದರಿ ಅವರು. ಯಾಕಂದರೆ ಏನೂ ಇಲ್ಲ ಅಲ್ರಿ ಫ್ರೆಂಡ್ಸ್, ಮನೆ ಕಡೆ ಇದ್ರೆಲ್ಲ ಏನಾದರೂ ಹಾಕಿ ಹಿಂಗೆ ಹಚ್ಬೋದು ರೀ. ಅಲ್ಲಂತೂ ಏನೂ ಇಲ್ಲ. ಇದು ಕವರ್ ಇದ್ವಲ್ರಿ ಪ್ಲಾಸ್ಟಿಕ್ ಕವರ್, ಅದು ತೊಗೊಂಡು ಬಂದರಿ ಅವರು. ಅದು ಹಚ್ಚೋಣ ಒಲಿ ಜಲ್ದಿ ಹತ್ತೈತೆ ಅಂಥೇಳಿ. ನೋಡ್ರಿ ಎಲ್ಲ ಎಕ್ಸ್ಪೀರಿಮೆಂಟ್ ಮಾಡ್ತಾ ಇರ್ತಾರೆ ರೀ ನಮ್ಮ ಮನೆಯವ್ರಂತೂ. ಎಕ್ಸ್ಪೀರಿಮೆಂಟ್ ಇಲ್ಲಿ ನೋಡ್ರಿ ಒಲಿ ಅನ್ನೋದು ಹತ್ತೇ ಇಲ್ಲ ರೀ, ಬೆಂಕಿನ ಹತ್ತಿಲ್ಲ. ನಾನಂತೂ ಕುಂತು ಬಿಟ್ಟಿನಿ ಕಬಾಬ್ ಮಾಡೋಕೆ ಬೆಂಕಿ ಹಚ್ಚಲಾರ್ದಂಗೆ. ಆಮ್ಯಾಗ ಅವ್ರು ಹಚ್ಚಿದ್ರು ನೋಡ್ರಿ ಹಿಂಗೆ ಮಾಡಿ ಕವರ್ ಹಾಕಿ. ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಯ್ತು ರೀ. ಇವಾಗಂತೂ ನೋಡ್ರಿ ಕರಿಬೇವು ಹಾಕ್ತೀನಿ ರೀ ಮೊದಲಿಗೆ. ಯಾಕಂದರೆ ಎಣ್ಣೆ ಬಿಸಿ ಆಗೈತೆ ಇಲ್ಲ ಅಂತೇಳಿ ಗೊತ್ತಾಗಕ್ಕೆ. ಇವಾಗ ಚಿಕನ್ ಹಾಕೊಂಡ್ರಿ. ಇಲ್ಲಿ ನೋಡ್ರಿ ಚಿಕನ್ ಹಾಕಿ ಕಬಾಬ್ ಮಾಡೋಣ. ಎಲ್ಲರಂತೂ ಭಾಳ ವೇಟಿಂಗ್ ಒಳಗಿದಾರೆ ರೀ ಕಬಾಬ್ ಯಾವಾಗ ಆಗ್ತೈತೆ ಅಂತೇಳಿ. ಹಸು ಆಗಾಕತ್ತೈತಿ ಎಲ್ಲರಿಗೂ. ಕಬಾಬ್ ಹಾಕ್ಕೊಟ್ರೆಲ್ಲ ಅವ್ರು ತಿಂದು ಸ್ವಲ್ಪ ಹೊತ್ತು ಕುಂದಿರ್ತಾರೆ ರೀ. ಅಡುಗೆ ಆಗಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಆಗ್ತೈತೆ ರೀ. 4:15 ಆಯ್ತು ರೀ ಟೈಮ್ ಅಂತೂ. ಮಾಮ ಅಂತೂ ಜಲ್ದಿ ಮಾಡುವ, ನಂದು ಅಡುಗೆ ಆಗಿಬಿಡ್ತೈತಿ, ಊಟ ಮಾಡ್ಕೊಂಡು ಹೋಗೋಣ ಮತ್ತು ಅಂಥೇಳಿ. ಯಾಕಂದ್ರೆ ಮಳೆ ಬರೋ ಕ್ಲೈಮೇಟ್ ಅಲ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ದೂರದಿಂದ ಟ್ರೈನ್ ಹೊಂಟೈತ್ರಿ. ಅಂದರೆ ಹುಬ್ಳಿ ಕಡೆಯಿಂದ ಈ ಕಡೆ ಹೊಂಟೈತ್ರಿ. ಎಲ್ಲೇ ರೀ ಗದಗ ಸೈಡ್ ಬರ್ತೈತೆ ಎಲ್ಲಿ ಬರ್ತೈತೆ ಗೊತ್ತಿಲ್ಲ. ಹುಬ್ಳಿ ಕಡೆಯಿಂದ ಬರಾಕತ್ತೈತ್ರಿ ಟ್ರೈನ್ ಅಂತೂ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಬಾಬ್ ಅಂತೂ ಸೂಪರಾಗಿ ಫ್ರೈ ಆಗ್ಲಿಕ್ಕತ್ತೈತಿ. ಬೆಳ್ಳುಳ್ಳಿ ಕಬಾಬ್ ತಿಳ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಅಣ್ಣಗಂತೂ ಫೋನ್ ಹಚ್ಚಿದ್ದೀವಿ ರೀ, ಕಬಾಬ್ ಆಗಿ ರೆಡಿ ಆಗೈತಿ ಬಾ ಅಂಥೇಳಿ. ಅದಕ್ಕೆ ಅಣ್ಣಾರು ಬಂದ್ರಿ ಕಬಾಬ್ ತಿನ್ನಕ್ಕೆ. ಮೀನಾ ಅಂತೂ ಒಂದು ಸಿಕ್ಕಿಲ್ಲ ಅಂತೇಳಿ ಹೇಳಿದ್ರಿ ಅಣ್ಣ. ಯಾಕಂದರೆ ಎರೆಹುಳ ಇಲ್ಲ ಅಂಥೇಳಿ. ಅಣ್ಣ ಅಂತೂ ಇವಾಗ ಎರೆಹುಳ ಹುಡ್ಕಾಕತ್ತಾರ್ರಿ. ಅಂದರೆ ಮಳೆ ಹುಳ ಅಂತಾರಲ್ಲ ಅದು. ಮೀನಾ ಹಿಡಿಬೇಕಂದ್ರೆ ಇವಾಗ ಇರ್ಬೇಕ್ರಿ ಹುಳ, ಆವಾಗ ಮೀನಾ ಸಿಗೋದ್ರಿ. ಅದಕ್ಕೆ ಅಂತೇಳಿ ಅಣ್ಣ ಬಂದ್ರಿ. ಕಬಾಬ್ ತಿಂದಂಗೆ ಆಗ್ತೈತಿ, ಹಂಗೆ ಎರೆಹುಳ ಹಿಡ್ಕೊಂಡು ಹೋದಂಗೆ ಆಗ್ತೈತಿ. ಇಲ್ಲಿ ನೋಡ್ರಿ ಅವ್ರಿಗೆ ಗೊತ್ತಾಗ್ತೈತ್ರಿ ಎಲ್ಲಿ ಸಿಗ್ತೈತಿ ಎಲ್ಲಿಲ್ಲ ಅಂತೇಳಿ. ಅಣ್ಣ ಅಂತೂ ಎರೆಹುಳ ಹಿಡ್ಕೊಂಡು ಹೋದ್ರಿ ಮೀನಾ ಹಿಡ್ಯಾಕೆ. ನಾವು ಹೊಂಟಿವ್ರಿ ಅಲ್ಲೇ. ಯಾಕಂದ್ರೆ ಅಡುಗೆ ಎಲ್ಲ ಮುಗೀತ್ರಿ. ಅಣ್ಣ ಕರ್ಕೊಂಡು ಹೋಗೋಣ ಅಂಥೇಳಿ, ಊಟಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಹೊಂಟಿವ್ರಿ ಅಣ್ಣ ಕಡೆನ. ಅದು ಹೊಲೆ ಐತಲ್ಲ ಅಲ್ಲೇ ಹೊಂಟಿವ್ರಿ ನಾವು ನಡ್ಕೊಂಡು. ನಾವು ಅಡುಗೆ ಮಾಡಿದ ಜಾಗ ಬಂದು ಹೊಲೆಯಿಂದ ಸ್ವಲ್ಪ ದೂರ ಐತ್ರಿ. ಇದೇ ನೀವು ನೋಡ್ಲಿಕ್ಕತ್ತೀರಲ್ಲ ನನ್ನ ಹಿಂದೆ ಬ್ರಿಡ್ಜ್ ಇದ್ದಂಗೆ ಐತಲ್ರಿ, ಅದು ಬಂದು ನೀರಂತ್ರಿ. ನನಗೂ ಗೊತ್ತಿಲ್ಲ, ನಮ್ಮ ಮನೆಯವರು ಅಂತಿರ್ತಾರೆ ನೀರಿಂದ ಅಂಥೇಳಿ. ಅದರೊಳಗೂ ಮೀನಾ ದೊಡ್ಡ ದೊಡ್ಡ ಇದಾವ ಅಂತೇಳಿ ಅಂತಿರ್ತಾರೆ ಅವರು. ಸಣ್ಣವ್ರು ಇದ್ದಾಗೆಲ್ಲ ಅಲ್ಲೆಲ್ಲ ಹೋಗ್ಯಾರ ಅಂತೇಳಿ ಅಂತಾರೆ. ನನಗಂತೂ ಗೊತ್ತಿಲ್ಲ. ನನಗಂತೂ ಈ ಕ್ಲೈಮೇಟ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ಆಜು ಬಾಜು ಎಲ್ಲ ಹೊಳಗೆಲ್ಲ ಐತ್ರಿ. ಇಲ್ಲಿ ನೋಡ್ರಿ ಚಲೋ ಐತಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ನೋಡಕತ್ತಿರಲ್ಲ ಅಕ್ಕ ಅಂತೂ ಅಲ್ಲಿ ನಿಂತಾರ್ರಿ. ಅಕ್ಕ ಮತ್ತು ಅಮ್ಮು ಅಲ್ಲೇ ಇದ್ದಾರ್ರಿ. ನಾವು ಇಷ್ಟ ಹೊಂಟೀವಿ ಅಲ್ಲಿ ಅಣ್ಣ ಕಡೆ. ಯಾಕಂದ್ರೆ ಊಟದ ಟೈಮ್ ಐತಲ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಸೂರ್ಯನ ಮುಳುಗಾಕತ್ತಲ್ರಿ, ಅಷ್ಟು ಟೈಮ್ ಆಗಿಬಿಟ್ಟೈತೆ. ನಾವು ಬರೋಕೆ ಲೇಟ್ ಐತೆ. ಟ್ಯಾಕ್ಟ್ರ್
ಟ್ಯಾಕ್ಟ್ರ್ ಸೌಂಡ್ ನೋಡಿದ್ರಿ ಕಿವಿನ ಹೋಯ್ತ್ರಿ ನನಗಂತೂ, ಅಷ್ಟು ಜೋರಿತ್ತು ರೀ ಟ್ಯಾಕ್ಟ್ರ್ ಸೌಂಡ್ ಅಂತೂ. ಇವಾಗ ಹೋಗ್ತೀನಿ ರೀ. ನನಗಂತೂ ಭಾಳ ಅಂದ್ರೆ ಭಾಳ ಟೈರ್ಡ್ನೆಸ್ ಆಯ್ತು ರೀ, ಯಾಕಂದ್ರೆ ಕಬಾಬ್ ಮಾಡಿದಲ್ಲ. ನಮ್ಮನ್ನ ಮೀನಾ ಹಿಡಿಯಾಕತ್ತಾರ ರೀ. ನಾನಂತೂ ಅಡುಗೆ ಮಾಡ್ಲಿಕ್ಕತ್ತಿದ್ದೆ, ನಾನು ಅಕ್ಕ ಸೇರಿ ಅಡುಗೆ ಮಾಡ್ಲಿಕ್ಕತ್ತಿದ್ವಿ. ಅನ್ನ ಅಂತೂ ಮೀನಾ ಇಡ್ಲಿಕ್ಕತ್ತಾರ, ಅಲ್ಲಿಗೆ ಹೊಂಟೀನಿ ರೀ ನಾನಂತೂ. ಇವಾಗ ನೋಡಿರಿ ಅಡುಗೆ ಎಲ್ಲ ಮುಗೀತು. ಇವಾಗ ಅಲ್ಲಿಗೆ ಹೊಂಟೀನಿ ರೀ ನಾನು ಅನ್ನ ಕಡೆನ, ಯಾಕಂದ್ರೆ ಸ್ವಲ್ಪ ಕ್ಲೈಮೇಟ್ ಅಂತೂ ಮಳೆ ಐತಲ್ರಿ, ಹಂಗಂತೇಳಿ. ನೋಡಿರಿ ಪೂರ್ತಿ ನೋಡಿರಿ ಮಣ್ಣು ರೀ, ಕಾಲು ಜಾರಿದ್ರೆ ಮಾತ್ರ ಬಿದ್ದಂಗೆ. ನೋಡಿರಿ ಪೂರ್ತಿ ಮಳೆ ಬಂದು ಪೂರ್ತಿ ಮಣ್ಣು ಆಗೈತೆ ನೋಡ್ರಿ. ಇಲ್ಲಿ ಈಗ ನೋಡಿರಿ ಬೀಳ್ತಿದ್ದೆ ರೀ ನಾನಂತೂ ಇವಾಗ ಕಾಲು ಜಾರಿ. ನಾನಂತೂ ನೋಡೋಣ ಅನ್ನ ಎಷ್ಟು ಮೀನಾ ಹಿಡ್ದಾರ ಅಂತೇಳಿ ಬಂದೆ ರೀ. ನೋಡಿದ್ರೆ ಅನ್ನ ಒಂದು ಮೀನಾ ಹಿಡ್ದಿಲ್ಲ ರೀ. ಅನ್ನಗಂತೂ ಫುಲ್ಲು ಸಿಟ್ಟೊಳಗೆ ಕುಂತಿದ್ದೈತಿ, ಇಷ್ಟೊತ್ತಾದ್ರೂ ಒಂದು ಮೀನಾ ಸಿಕ್ಕಿಲ್ಲ ಅಂಥೇಳಿ. ನೋಡಿರಿ ಒಂದು ಮೀನಾ ಅಂತೂ ಇಲ್ಲಿ ನೋಡಿರಿ ಗಾಲನಂತೂ ಜಗಾಕತ್ತಿತ್ತು ರೀ. ಅನ್ನಗೆ ಸ್ವಲ್ಪ ಡೌಟ್ ಬಂತು ರೀ. ಇಲ್ಲಿ ನೋಡಿರಿ ಅನ್ನಗಂತೂ ಡೌಟ್ ಬಂತಲ್ಲ ಏನೋ ಮೀನಾ ಐತೆ ಅಂಥೇಳಿ. ಮೀನಾ ಅಂತೂ ಹಿಡ್ದೈತೆ, ಅದು ಮೀನಾ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಮೀನಾ ಹಿಡ್ದೈತಂತ ನೋಡಿ ಎಷ್ಟೊತ್ತಲಿಂದ 4 ತಾಸಿನಿಂದ ಪಾಪ ಕುಂತ್ರು ಒಂದು ಮೀನಾ ಅಂತೂ ಸಿಕ್ಕಿಲ್ಲ ರೀ. ಇಲ್ಲಿ ನೋಡ್ರಿ ಈ ಮೀನಾ ಅಂತೂ ಹಾವಿದ್ದಂಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ನಾನು ನೋಡಿದಾಗ ಹಾವ ಅನ್ಕೊಂದಿನಿ ರೀ, ನೋಡಿದ್ರೆ ಹಾವಿಂದ ಮೀನಾ ಅಂತ್ರಿ. ಅದು ನೋಡಕ್ಕಂತೂ ಭಾಳ ಅಂದ್ರೆ ಭಾಳ ಡೇಂಜರ್ ಇತ್ತು ರೀ ಅದಂತೂ ಮೀನಾ. ನಮ್ಮ ಮನೆಯವ್ರು ಕೇಳಿದ್ರಿ ಏನಂತೇಳಿ, ಇದು ಹಾವಿಂದ ಮೀನು ಅಂದ್ರೆ. ಒಂದು ಹುಡುಗ ಬೇರೆ ಹುಡುಗನೂ ಹಿಡಿದಾರಿ ಮೀನು ನೋಡ್ರಿ. ಅದಂತೂ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ನೋಡ್ರಿ. ನಾನಂತೂ ವಿಡಿಯೋ ತೆಗಿಯಾಕತ್ತೀನಿ ನೋಡ್ರಿ. ಅದಂತೂ ಮೀನಾ ಅಂತೂ ಹಾರಿ ಬಿಡುತ್ತೆ ರೀ, ಅಷ್ಟಂದ್ರೆ ಅಷ್ಟು ಜಂಪ್ ಹೊಡ್ಲಿಕ್ಕತ್ತಿತ್ತು ರೀ ಅದು ಮೀನಾ ಅಂತೂ. ಇಲ್ಲಿ ನೋಡ್ರಿ ಎಲ್ಲ ಆಯ್ತು ರೀ. ಮೀನಾ ಅಂತೂ ಅನ್ನ ಹಿಡ್ಕೊಂಡ ಇದ್ದರಿ, ಅವ್ನು ಬಾ ಅಂತೇಳಿ ಕರೆದೆ, ನೀವು ಮುಂದೆ ಹೋಗ್ರಿ ಬರ್ತೀವಿ ಅಂತೇಳಿ ಹೇಳಿದ್ರೆ ನಾನು ಅಮ್ಮ ಅಂತೂ ಹೊಂಟೀವಿ ರೀ. ಊಟ ಮಾಡೋಕ್ಕಂತೂ ಭಾಳ ಲೇಟ್ ಆಗೈತೆ ಅಂತೇಳಿ ಇವಾಗಂತೂ ಊಟಕ್ಕೆ ಕುಂತೀವಿ ರೀ ನಾವು. ಹೊಟ್ಯಾಗಂತೂ ಇಳಿ ಅಂತೂ ಓಡಾಕತ್ತು ಬಿಟ್ಟವು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. 5:30 ಆಯ್ತು ರೀ ಟೈಮ್. ಊಟ ಮಾಡ್ಬೇಕಂದ್ರೆ 5:30 ಆಯ್ತು ರೀ. ನಾವು ಬಂದಿದ್ದ ಲೇಟ್ ಅಲ್ಲ. ನೋಡ್ರಿ ನಮ್ಮ ಅಕ್ಕದು ಒಂದು ಕೆಲಸ ರೀ, ಎಲ್ಲಿ ಬಂದ್ರೂ ಎಲ್ಲಿ ಹೋದ್ರೂ ಒಂದೇ ಕೆಲಸ. ಅಣ್ಣ ಅಂತೂ ಅಲ್ಲಿ ನೋಡ್ರಿ ಪಿಕ್ಚರ್ನಾಗ ಬರ್ತಾರಲ್ರಿ, ಹಂಗೈತೆ ನೋಡ್ರಿ. ಆ ಸೂರ್ಯ ಮುಳುಗಾಕ ನಮ್ಮ ಅಣ್ಣ ಅಲ್ಲಿಂದ ನಡ್ಕೊಂಡು ಬರೋಕೆ ಪಿಕ್ಚರ್ ಸೀನ್ ಇದ್ದಂಗೆ ಐತಿ. ಆಮ್ಯಾಗ ನಾನು ಊಟದ ಎಲೆ ಎಲ್ಲರಿಗೂ ಕೊಟ್ಟೆ ರೀ, ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇಲ್ಲ ಅಂತೇಳಿ. ಅಕ್ಕ ಅಂತೂ ಊಟ ನೀಡಕ್ಕಂತೂ ರೆಡಿ ಆದ್ರಿ. ಅನ್ನಾಗ ನನಗೆ ನೋಡಿ ಸೌತೆಕಾಯಿ ತಿನ್ನಾಕತ್ತೀನಿ ಅಂತೇಳಿ ಅಂದ್ರಿ. ಫಸ್ಟ್ ಸೌತೆಕಾಯಿ ತಿಂದೆ ರೀ ನಾ, ಯಾಕಂದ್ರೆ ಭಾಳ ಹಸು ಆಗಿತ್ತಲ್ಲ. ಮೊದ್ಲಿಗೆ ಸೌತೆಕಾಯಿ ತಿನ್ಕೊಂಡು ಕುಂತೀವಿ ರೀ. ಇಲ್ಲಿ ನೋಡಿರಿ ಚಿತ್ರಾನ್ನು ತಿನ್ನಾಕತ್ತಲ್ಲ ನೋಡ್ರಿ. ಎಲ್ಲರಿಗೂ ಊಟ ಎಲ್ಲ ಹಾಕ್ಕೊಡಾಕತ್ತಾರೆ. ಊಟ ಅಂತೂ ಸೂಪರ್ ಆಗಿತ್ತು ರೀ. ಚಿಕನ್ ಸಾರು, ಕುಷ್ಕಾ, ಕಬಾಬ್, ಆಮ್ಯಾಗ ಅದು ಕೋಟಾ ಕಲಿಜ ಅಂತಾರಲ್ಲ ಅದನ್ನು ಮಾಡಿದ್ವಿ ರೀ ನಾವು. ನಾನಂತೂ ಮಾಡಿಲ್ಲ, ನಾನೊಂದು ಕೆಲಸ ಅಂತೂ ಕಬಾಬ್ದ. ಇಲ್ಲಿ ನೋಡಿರಿ ಈ ಕಡೆ ಐತಲ್ರಿ ಸ್ಕೂಟಿ ರೆಡ್ ಕಲರ್ದು, ಅದು ಹೊಲ ಐತಲ್ರಿ ಆ ಓನರ್ ಅವ್ರದ್ರಿ. ಅವ್ರು ಅಂದ್ರಿ ಇದು ಊಟ ಗೀಟ ಮಾಡಿರಿ ಏನು ನಡೀತೈತೆ ಅಂಥೇಳಿ. ಪಾಪ ಏನೂ ಅಂದಿಲ್ಲ ಅವ್ರು. ನೋಡಿರಿ ನಾವಂತೂ ಊಟ ಎಲ್ಲ ಮಾಡೋಕ್ಕಂತೂ ಕುಂತೀವ್ರಿ. ಶಿಸ್ತು ಸೂಪರ್ ಇತ್ತು ರೀ. ಅಂತೂ ಫ್ಯಾಮ್ಲಿ ಕೂಡ ಹಿಂಗೆ ಹೊರಗಡೆ ಬರೋ ಖುಷಿನ ಬೇರೆ ಇರ್ತೈತಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲರೂ ಊಟ ಮಾಡ್ಕೊಂಡಿವ್ರಿ ನಾವು. ಊಟ ಎಲ್ಲ ಮಾಡೋದಂತೂ ಆಯ್ತು ರೀ. ಎಲ್ಲ ತೆಗೆದು ಚೆಲ್ಲಾಕತ್ತಿದ್ದೈತೆ ನೋಡ್ರಿ. ಕಸ ಎಲ್ಲ ತೆಗಿಯಾಕತ್ತೀವಿ. ಯಾಕಂದ್ರೆ ಬೇರೊಬ್ಬರು ಹೊಲ ಅಲ್ರಿ ಇದು. ಪಾಪ ಅವರು ನೋಡಿದ್ರು ಏನು ಅಂದಿಲ್ಲ ರೀ ಅಡುಗೆ ಮಾಡೋ ಟೈಮಿಗೆ. ಅದಕ್ಕೆ ಇದೆಲ್ಲ ನೋಡ್ರಿ ತಾಡ್ಪತ್ರೆ ಅಂತಾರಲ್ರಿ ಚೀಲ, ಇದೆಲ್ಲ ಮಡಚಿ ಕೊಡಾಕತ್ತೀನಿ ರೀ ಮಾಮಗನ. ಇಲ್ಲಿ ನೋಡ್ರಿ ಎಲ್ಲ ಮುಗೀತು ಅಂಥೇಳಿ ಹೇಳಿದೆ. ಅನ್ನ ಏನು ಉಳಿದಿತ್ತಲ್ರಿ ಅದು ತೊಗೊಂಡು ಹೊಂಟೀವಿ ಮನೆಗೆ. ಇದು ಕಸ ಎಲ್ಲ ಹಾಕಿದ್ವಲ್ಲ ಬಾಟಲ್ ಗೀಟಲ್ ಎಲ್ಲ, ಅದು ಬಂದು ಚೆಲ್ಲಿ ಹೋಗ್ತೀವಿ ರೀ ಹೋಗೋವಾಗ. ಇದೇನೈತಲ್ಲ ಉಳ್ಳಾಗಡ್ಡಿ ಎಲ್ಲ ಕೊಯ್ದಿದ್ದೆಲ್ಲ ಗೊಬ್ಬರ ಇದ್ದಂಗೆ ರೀ. ಉಳ್ಳಾಗಡ್ಡಿ ಟಮಾಟಿದೆಲ್ಲ ಅದಂತೂ ತೆಗಿಯೋದಿಲ್ಲ ರೀ ನಾನು, ಹಂಗೆ ಇಡ್ತೀನಿ ನೋಡ್ರಿ. ಹಂಗೆ ಬಿಟ್ಟಿದ್ದೈತಿ, ಅದಂತೂ ತೆಗೆದಿಲ್ಲ, ಇಲ್ಲೇ ಬಿಡ್ತೀನಿ. ಇದೇನು ಪ್ಲಾಸ್ಟಿಕ್ ಪೇಪರ್ ಇವೆಲ್ಲ ಏನಿದ್ದಾವಲ್ಲ ಕವರ್ ಅದಿಷ್ಟ ತಗೊಂಡಿದ್ದೈತಿ ನೋಡ್ರಿ. ಉಳಿದಿದ್ದು ನೀರೆಲ್ಲ ತೊಗೊಂಡು ಹೊಂಟೀವಿ ರೀ, ಯಾಕಂದ್ರೆ ಮನೆಗೆ ಹೋಗಿ ಸೇರ್ಬೇಕಂದ್ರೆ ಇನ್ನೊಂದು ತಾಸು ಆಗ್ತೈತ್ರಿ. ಅನ್ನ ಅಂತೂ ಬಂದಿಲ್ಲ ರೀ, ಅಲ್ಲೇ ಹೋದ್ರಿ. ಒಂದೇ ಮೀನ ಸಿಕ್ಕೈತೆ ಅಂತೇಳಿ ಅವ್ನು ಸಿಟ್ಟಿನಾಗ ಹೋದರಿ ಅನ್ನ. ನಾನು ಇನ್ನೊಂದು 4 ಮೀನ ಹಿಡಿತೀನಿ ಅಂತೇಳಿ. ಇವಾಗಂತೂ ಗೊತ್ತಿಲ್ಲ ರೀ ಅನ್ನ ಎಷ್ಟು ಮೀನ ಹಿಡ್ದಾರೆ ಎಷ್ಟಿಲ್ಲ ಅಂತೇಳಿ. ಅಲ್ಲಿಗೆ ಹೊಂಟೀವಿ ರೀ ನಾವು, ಅನ್ನ ಎಷ್ಟು ಮೀನ ಹಿಡ್ದಾರ ಅಂತೇಳಿ ನೋಡಕ್ಕೆ. ಎಷ್ಟೋ ಇರಲಿ ರೀ, 1 ಇರಲಿ 2 ಇರಲಿ, ನಾವಂತೂ ಎಂಜಾಯ್ ಮಾಡೋಕ್ಕೆ ಬಂದಿದ್ದೈತಿ. ಊಟ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡ್ವಿ, ಊಟ ಮಾಡಿದ್ವಿ,
ಕಲ್ಬತ್ತು ಮೀನಾ ಹಿಡಿದ್ರೆ ಅನ್ನ ಅದನ್ನು ನೋಡ್ಕೊಂಡು ನಿಂತ್ವಿ. ನೋಡೋಣ ಅನ್ನ ಎಷ್ಟು ಮೀನಾ ಹಿಡ್ದಾರೆ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ತು ರೀ ಇವತ್ತಿನ ವಿಡಿಯೋ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ. ಫ್ರೆಂಡ್ಸ್ ಅನ್ನ ಅಂತೂ 2 ಮೀನಾ ಹಿಡ್ದಾರಿ. ನಾನಿದ್ದಾಗ 1 ಮೀನಾ ಹಿಡಿದ್ರೆ, ಆಮ್ಯಾಗ ಬಂದು ಊಟ ಆದ್ಮ್ಯಾಗ 1 ಮೀನಾ ಹಿಡ್ದಾರೆ. ಎಬ್ಸೂರು ಪಿಕ್ನಿಕ್ ಅಂತೂ ಮುಗೀತ್ರಿ. ಹೋಗೋ ದಾರಿ ಒಳಗೆ ಒಂದು ಕಪ್ ಚಹಾ ಕುಡಿದು ಬಿಟ್ರಲ್ಲ ಪಿಕ್ನಿಕ್ ಎಲ್ಲ ಕಂಪ್ಲೀಟ್ ಆಗಿಬಿಡ್ತೈತಿ. ನೋಡ್ರಿ ಮನೆಗೆ ಹೋದ ತಕ್ಷಣ ಹುಡುಗರಂತೂ ಆಡಕತ್ತು ಬಿಟ್ಟಾರ್ರಿ, ಮುಕುಂದನ್ ಮತ್ತು ದೀಕ್ಷಿತಾ. ಒಂದು ಮೀನಾ ನಿಂದು ಒಂದು ಮೀನಾ ನಂದು ಅಂತೇಳಿ. ಅದು ನೋಡಿ ಒಂಥರ ಖುಷಿ ಆಗಿಬಿಟ್ಟೈತ್ರಿ ಹುಡುಗರ್ಗೆ. ಇಲ್ಲಿ ನೋಡ್ರಿ ಮುಕುಂದನಂತೂ ಹೆದ್ರಾಕತ್ತಿಲ್ಲ ರೀ, ಆ ಕಟ್ಗೆ ತೊಗೊಂಡು ಆಡ್ಸಕತ್ತಾನ ನೋಡ್ರಿ. ಮೀನಾ ಅಂತೂ ಬದುಕಿದ್ದೋ ಇದ್ದು ರೀ. ಬರೋವಾಗ ದೀಕ್ಷಿತ್ ಅವರಪ್ಪ ಏನು ಮಾಡಿದ್ರಿ, ಅದು ಸ್ವಲ್ಪ ನೀರು ಹಾಕ್ಕೊಂಡು ಬಂದ್ರಿ ಹುಡುಗರು ಆಟ ಆಡ್ತಾರಂತೇಳಿ. ನಾವು ಬರೋಷ್ಟರಲ್ಲಿ ಸತ್ತಿರ್ತೈತೆ ಅಂತೇಳಿ ಅನ್ಕೊಂಡಿರಿ ಮೀನಾ, ಆದ್ರೂ ಬದುಕ್ಯಾವ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ. ಬಾಯ್.